ಜನಪದ ಕಥೆಗಳನ್ನು, ತುಳುನಾಡಿನ ಆಟಕೂಟಗಳನ್ನು ಮಕ್ಕಳಿಗೆ ಪರಿಚಯಿಸಿದ ತೆಲಿಕೆನಲಿಕೆ ಮಕ್ಕಳ ಶಿಬಿರವು ಒಳ್ಳೆಯ ಪ್ರಯತ್ನ ಹಾಗೂ ನಮ್ಮ ಮಣ್ಣಿನ ಕಂಪನ್ನು ಈ ಶಿಬಿರದಲ್ಲಿ ಮಕ್ಕಳು ಅನುಭವಿಸಲು ಸಾಧ್ಯವಾಗಿರುವುದು ಸಂತಸದ ವಿಚಾರ ಎಂದು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ ಅವರು ಹೇಳಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಉರ್ವಸ್ಟೂರಿನ ತುಳು ಭವನದಲ್ಲಿ ಹಮ್ಮಿಕೊಂಡ 1 ವಾರಗಳ ಅವಧಿಯ ತೆಲಿಕೆನಲಿಕೆ ಮಕ್ಕಳ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಆಟಕೂಟ ಬಂಪುನ ಈ ಮುಗಿತರದ ಲೇಸು ತಾರ್ನಾಥ್ ಗಟ್ಟಿಯರ್ಲ ఒక అక్షయ పట్టేరు కొంచెం ఆరుడు దించ నడదినంచిన ఈ పొర్లుద జోకులు పడిన కొంచెం ಕುಶಿತ ಈ ಒಂಜಿ ಸಂದರ್ಭಡ್ ನಡತಿನ ಈ ಕಾರ್ಯಕ್ರಮದ ಕೊನೆತ ಮುಗಿತನದ ದೇಸಲಿಪ್ಪನ ಬೃಂದಾವನ ಯೋಗದ ಅಧ್ಯಕ್ಷರು ಒಬ್ಬ ನೇಚರ್ ಕೇರ್ದ ಅಧ್ಯಕ್ಷರಾಗಿನ ಡಾಕ್ಟರ್ ಶಾರದಾ ಬಂಗೇರ ಒಕ್ಕ ನಿಕ್ಲೆಗ್ ಜೋಕ್ಲೆಗ್ ಪೊರ್ಲುಡೆ ಒಂಜಿ ರಂಗ ಕಲಾವಿದರಾದ ಶಿಬಿರದ ನಿರ್ದೇಶಕರಾದ ಕಲ್ಪನೆಂಚಿನ ವಿನೋದ್ ಶೆಟ್ಟಿ ಒಕ್ಕ ಈ ಒಂಜಿ ಕಾರ್ಯಕ್ರಮ ಮಂಡ್ಯರಾದ ವೀರಪ್ಪ ಮೈಲೇರು ಸ್ಥಾಪನೆ ಮಂತಿ ಒಕ್ಕ 30 ವರ್ಷಗಳು ಶುರೂತದ ಕಾರ್ಯಕ್ರಮ ಅಂತ ಶುರೂತ ಕಾರ್ಯಕ್ರಮ ಆವಡುಂದಾಣ ಕಾರಣೀಭೂತರು ನಮ್ಮ ತಾರ್ನಾಥ್ ಗಟ್ಟಿಯರು. ಅತಿಥಿಯಾಗಿ ಪಾಲ್ಗೊಂಡ ಬೃಂದಾವನ ಯೋಗ ಮತ್ತು ನೇಚರ್ ಕೇರ್ ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ಶಾರದಾ ಬಂಗೇರ ಅವರು ಮಾತನಾಡಿ, ಮಕ್ಕಳ ಶಿಬಿರಗಳು ಬೇಸಿಗೆಯಲ್ಲಿ ಮಕ್ಕಳ ಆರೋಗ್ಯದ ವಿಚಾರಗಳ ಬಗ್ಗೆ ಕೂಡ ಗಮನ ಹರಿಸಬೇಕು. ಪೋಷಕರು ಸಾಧ್ಯವಾದಷ್ಟು ಮಕ್ಕಳಿಗೆ ಮನೆಮದ್ದು ಮತ್ತು ನೈಸರ್ಗಿಕವಾಗಿ ಲಭ್ಯವಿರುವ ಪಾನೀಯಗಳನ್ನು ನೀಡಬೇಕು. ಇದು ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಎಂದು ಹೇಳಿದರು. ಎಂಚಿನ ನಮ್ಮ ಜೋಕುಲೆಗ್ ಡಯಟ್ ಶಾಲೆಗೆ ಹೋದಾಗ ಟಿಫಿನ್ ಎಂಚಿನ ಕೊರೋನಿ ಐದು ಒಕ್ಕ ರಾತ್ರಿ ಜಂಕ್ ಫುಡ್ ಎಂಚ ಅವಾಯ್ಡ್ ಮಾಡ್ಕೊಂಡು ಒಕ್ಕ ಶೀತ ಜ್ವರ ಇದು ಮತ್ತಿನ ಎಂಚ ನಮ್ಮ ಇಲ್ಲಡೆ ಇತ್ತಿನ ಅರಿಶಿನ ಒಕ್ಕ ಜೀರ ಕೊತ್ತಂಬರಿ ಅವೆನ್ ಕೂಡ ಯೂಸ್ ಮಾಡ್ತದ ನಮ್ಮನ ಈ ಶೆಕೆದ ಕಾಲಡಿ ಎಂಚ ನಮ್ಮ ಈ ಪಿತ್ತನ ಕಮ್ಮಿ ಮಾಡ್ಕೊಣ ಒಕ್ಕ ನಮ್ಮನ ಮೂಜಿ ವಾತ ಪಿತ್ತ ಕಫ ಅವೇ ನಮ್ಮ ಈ ಜೋಕ್ಲೆಗೆ ಬಂದು ಕೊರಟ ಅಕ್ಲಿ ಮುಂಚೆ ಅರ್ಥ ಹಾಕೊಂಡು ಈ ಖಾಲಿ ಈ ವೆಸ್ಟರ್ನ್ ಮೆಡಿಸಿನ್ ನಮ್ಮ ಇನ್ನೂನು ಐಟಿ ಪೂರ ಮರ್ತುಪ್ಪುನು ಅವು ಖಾಲಿ ಎಮರ್ಜೆನ್ಸಿಗೆ ಮಾತ್ರ ಯೂಸ್ ಮಾಡ್ತಾನಾಡು ಅಂಡ ನಿಜವಾದ ನಮ್ಮ ಕಿಂಚಿನಾಡು ಎಲೆಯ ಜ್ವರ ಶೀತ ಕೆಮ್ಮು ಅಂಚ ಮತ್ತಂಡ ನಮ್ಮ ಸಿಂಪಲ್ ಆದ ಡೈಲಿ ರಾತ್ರಿ ಜಪ್ಪುನ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರ್ನಾಥ್ ಗಟ್ಟಿ ಕಾಪಿಕಾಡ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಆದಿ ದಿನ ತೆಲಿಕೆ ನಲಿಕೆ ಕುಷ್ಮಂತನ ವಿನೋದ್ ಶೆಟ್ರೆ ಅಂಚನೆ ನಿಖಲ ಅಕಾಡೆಮಿಕ್ ಸದಸ್ಯರೈನ ಅಕ್ಷಯ ಮೇಡಮ್ ಪಲ್ಲೆ ಇದು ಜೋಕುಲು ಮುಲ್ಪಮಂತನ ಈ ಪ್ರದರ್ಶನ ನಿಖಿಲ್ಗೆ ಇದೆಲ್ಲ ಒಳ್ಳೆ ಗಂಭೀರವಾದ ಪ್ರಯತ್ನ ಮಾಡ್ತದೆ. ಸುರುತ 16 ದಿಂಚ ತರಬೇತಿ ಮಾಡ್ತದೆ, ಪ್ರಾಕ್ಟೀಸ್ ಮಾಡ್ತದೆ ಅಂತಲ್ಲ ಬಹುಶಃ ಕೋಟ್ ಹಿಡಿದಿಂಚ ಕೋಟ್ ಬಗ್ಗೆ ಅನ್ಕೋಕ ಅಕ್ಲಾಂತಿಗೆ ದಯವಿಟ್ಟ ನಾನು ಸುರುತ ದಿನ ಮಾಡ್ತಿರ್ತೀನಿ ಇಂಗ್ಲಾ ಹೋಮ್ವರ್ಕ್ ಕೊಡ್ಬಿಟ್ಟ ನೋ ಹೋಮ್ವರ್ಕ್ ಇಲ್ಲಾಡ್ಬೋದು ಪಿರ ಆ ಪ್ರಕಾರ ಓದುದು ಐದು ಪ್ರಾಕ್ಟೀಸ್ ಬರ್ತದೆ ಯಾವ ಶಾಲೆಗಳು ಓದುದು. ತೆಲಿಕೆನಲಿಕೆ ಶಿಬಿರದ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದ ರಂಗ ಕಲಾವಿದ ವಿನೋದ್ ಶೆಟ್ಟಿಯವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಅಡೆ ಕುಲ್ಲೆ 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 ಅಡೆಗೆ ಅಕಾಡೆಮಿಯ ಸದಸ್ಯೆ ಅಕ್ಷಯ ಆರ್ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಶಿಬಿರಾರ್ಥಿಗಳು ತುಳು ಹಾಡು, ತುಳು ಕತೆ, ತುಳು ರೂಪಕಗಳನ್ನು ಪ್ರಸ್ತುತಪಡಿಸಿದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.